ಅದು ಹೊಸ ಆದೇಶ ಏನು ಇಲ್ಲ. ನಮ್ಮ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶದ ಪ್ರಕಾರ ನಮ್ಮ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ಒಂದು ಆದೇಶನ ಬಿಡುಗಡೆ ಮಾಡಿದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಈಗ ಪೊಲೀಸ್ ಸ್ಟೇಷನ್ ಬರೋ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಪೊಲೀಸ್ ದಬ್ಬಾಳಿಕೆ ಆಗ್ಲಿ ಮತ್ತು ಅವ್ರನ್ನ ಒಡೆಯೋದಾಗ್ಲಿ ಮತ್ತು ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಬೈಯೋದಾಗ್ಲಿ ಮಾಡಬಾರದು ಅಂತ ಹೊಸ ಆದೇಶದ ವಿಷಯ ಇಷ್ಟು. ಆದರೆ ಮುಂದಿನ ದಿನಗಳಲ್ಲಿ ಈ ಇಂಪ್ಲಿಮೆಂಟ್ ಯಾವ ತರ ಪೊಲೀಸ್ನವ್ರು ಮಾಡ್ತಾರಂತ ನಾನು ಒಂದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಗೇನೋ ಗೊತ್ತಿದೆ ಸರ್ ವಿಶೇಷ? ಸರ್ ಇದು ಹೊಸ ಆದೇಶದ ಬಗ್ಗೆ ನನ್ಗೆ ಗೊತ್ತಿದೆ, ಒಂದ್ ತಿಂಗಳಿಂದಾನೆ ಗೊತ್ತು ನನಗಿದು. ನಿಮ್ಗೇನೋ ಗೊತ್ತೇನ್ರಿ ಅದು? ನಮ್ಗ ಅದು ಗೊತ್ತಿಲ್ಲ. ಹೊಡಿತಾರ ಬಿಡ್ತಾರೋ ಅದು ಇನ್ನೊಂದು ನಮ್ಗೆ ಸಕ್ಸಸ್ ಬೇಕು ಜನ. ಸರ್ ಮುಂದಿನ ದಿನಗಳಲ್ಲಿ ನಮ್ಮ ಮಾನವ ಹಕ್ಕು ಹಿತರಕ್ಷಣಾ ಸಮಿತಿಯಿಂದ ನಮ್ಮ ಅಧ್ಯಕ್ಷರಾದ ವೆಂಕಟಮುನಿ ಅಧ್ಯಕ್ಷತೆಯಲ್ಲಿ ನಾವು ಒಂದು ಇದು ಮಾಡ್ಬೇಕಂತ ಇದೀವಿ. ಅವೇರ್ನೆಸ್ ಕೊಡ್ಬೇಕು ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ, ಕಾನೂನು ಬಗ್ಗೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ಬೇಕು. ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲರಿಗೂ ತಿಳ್ಕೋಬೇಕು, ಈ ವಿಷಯಗಳು ತಿಳ್ಕೋಬೇಕು. ಮಾನವ ಹಕ್ಕು ಹಿತರಕ್ಷಣಾ ಸಮಿತಿ ಅನ್ನೋದೇ ಈ ಅವೇರ್ನೆಸ್ ಬಗ್ಗೆ ತಿಳಿಸಕ್ಕೆ ಹಾಗೂ ಮೂಲಭೂತ ಸೌಕರ್ಯ ಬಗ್ಗೆ ತಿಳಿಸಕ್ಕೆ ಏನೋ ಇರೋದು. ನಾವು ಇಂಥವ್ರಿಗೆ ಎಷ್ಟೋ ಜನಕ್ಕೆ ಏನೋ ಗೊತ್ತಿಲ್ಲ. ನಾವು ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡಿ ಅವ್ರಿಗೆ ತುಂಬಿಸ್ಬೇಕು, ಅವ್ರಿಗೆ ಜ್ಞಾನೋದಯ ಮಾಡಿಸ್ಬೇಕು. ಈ ತರ ಇದೆ ಅನ್ಬಿಟ್ಟು ನಮ್ಮ ಹಕ್ಕನ್ನ ನಾವೇ ಕೇಳಿ ಪಡ್ಕೋಬೇಕು. ಆ ಠಾಣೆಗಳಲ್ಲಿ ಹೋದಂದ್ರೆ ನಮ್ಗೆ ಯಾವ ರೀತಿ ಮರ್ಯಾದೆ ಸಿಗ್ತದೆ, ಯಾವ ರೀತಿ ಮರ್ಯಾದೆ ಸಿಗೋದಿಲ್ಲ, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಮಾತಾಡಬಾರದು ಇದನ್ನ ತುಂಬಾ ಅವೇರ್ನೆಸ್ ಕೊಡ್ಬೇಕು ಅವ್ರಿಗೆ. ಅವ್ರಿಗೂ ಸಹ ಕಾನೂನು, ಪ್ರತಿಯೊಬ್ಬರಿಗೂ ಕಾನೂನು ಗೊತ್ತಿರಬೇಕು. ಗೊತ್ತಿದ್ರೆ ಓದಿಲ್ದಿರೋನು ಹೇಳ್ಕೊಡ್ಬೇಕು, ಓದಿಲ್ದಿರೋನ್ ಹೇಳ್ಕೊಡ್ಬೇಕು. ಪ್ರತಿ ಒಬ್ರು ಕಾನೂನು ಬಗ್ಗೆ ತಿಳ್ಕೊಂಡಿರ್ಬೇಕು. ಇದು ಅಂತ. ಆಮೇಲೆ ಮತ್ತೆ ನಾವ್ ಏನಾದ್ರು ಹೋರಾಟಗಳು ಅಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ರೆ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ಬಂದು ಸೇರ್ತಾರೆ ನಮ್ಮ ಶಾಖೆಗಳು. ಮುಂದಿನ ದಿನಗಳಲ್ಲಿ ನಾವು ಎಲ್ಲರಿಗೂ ಅವೇರ್ನೆಸ್ ಮೂಲಕ ಎಲ್ಲರಿಗೂ ತಿಳಿಸ್ಬೇಕಂತ ಕೇಳ್ಕೊಳ್ತಾ ನಾನು ನಮಸ್ಕಾರ.